ಚಿತ್ರದುರ್ಗ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಚಾಲಕರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ನ ಒಂದಿಷ್ಟು ಡಿಸೈನ್ ಅನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾಜಿ ಸಾರಿಗೆ ಆಯುಕ್ತರಾಗಿರುವಂತಹ ಭಾಸ್ಕರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಚಿತ್ರದುರ್ಗ ಅಪಘಾತ ಪ್ರಕರಣ ಆಗಿರಬಹುದು, ಕರ್ನೂಲು ಬಸ್ ಅಪಘಾತ ಪ್ರಕರಣ ಆಗಿರಬಹುದು, ಜೋಗ್ಪುರ್ ಆಗಿರಬಹುದು, ಈ ರೀತಿಯಾಗಿ ಬಸ್ ಅಪಘಾತ ಆದಾಗಲೆಲ್ಲ ಬೆಂಕಿಗೆ ಆಹುತಿಯಾಗುವಂಥದ್ದು ಮುಖ್ಯ ಕಾರಣ ಏನಾಗ್ತಾ ಇದೆ ಸರ್? ಮುಖ್ಯ ಕಾರಣ ನೋಡಿ, ಈ ಬಸ್ಸಸ್ ಇದಲ್ಲ 3 ಲೇಯರ್ ಒಳಗೆ ಅವರು ಆಪ್ರೇಟ್ ಮಾಡ್ತಾಯಿದೆ. ಎಲ್ಲಕ್ಕಿಂತ ಕೆಳ ಹಂತದಲ್ಲಿ ಗೂಡ್ಸ್ ಇದೆ, ಮಧ್ಯದಲ್ಲಿ ಪ್ಯಾಸೆಂಜರ್ಸ್ ಇದೆ, ಮತ್ತು ಮೇಲ್ಗಡೆ ಅವ್ರಿಗೆ ಗೂಡ್ಸ್ ಇದೆ. ಈ ಗೂಡ್ಸ್ ಎಲ್ಲ ಅವ್ರು ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಒಂದು ಲಾರಿಗಿಂತ ಜಾಸ್ತಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ ಬರೋವಂಥ ಬಸ್ಗಳೆಲ್ಲ ತುಂಬ ಹೈ ಪವರ್ ಬಸ್ಸಸ್ಸು. ಮುಂಚೆ 120 ಹಾರ್ಸ್ ಪವರ್ ಬಸ್ಸಸ್ ಬರ್ತಾಯಿತ್ತು, ದಟ್ ಸಾಕಾಗಿತ್ತು 42 ಪ್ರಯಾಣಿಕರಿಗೆ ಕರ್ಕೊಂಡು 120-130 ಸ್ಪೀಡ್ಗೆ ಹೋಗುವಂಥದ್ದು. ಬಟ್ ಇತ್ತೀಚೆಗೆ ಏನಾಗ್ತಾಯಿದೆ, 6-7 ಟನ್ ಲಗೇಜ್ ಪ್ಲಸ್ ಏರ್ ಕಂಡೀಷ್ನರ್ ಹಾಕ್ಕೊಂಡು ಹೋಗಬೇಕು ಅಂದರೆ 180-220 ಹಾರ್ಸ್ ಪವರ್ ಇಂಡಿಯನ್ ವೆಹಿಕಲ್ಸ್, ಅಂದರೆ ಅಶೋಕ್ ಲೇಲ್ಯಾಂಡ್ ಮತ್ತು ಟಾಟಾ ವೆಹಿಕಲ್ಸು, ಮತ್ತು ಇಂಪೋರ್ಟೆಡ್ ವೆಹಿಕಲ್ಸಲ್ಲಿ ಲೇಲ್ಯಾಂಡ್ ಮತ್ತು ಸ್ಕಾನಿಯಾ 350 HP ವೆಹಿಕಲ್ಸ್ ಹೋಗ್ತದೆ. ಸೊ ಮುಖ್ಯವಾಗಿ ಇವರು ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್ ತೊಗೊಂಡು ಹೋಗ್ತಾರೆ. ಇದು ಚೈನಾ ಒಳಗೆ ಬ್ಯಾನ್ ಆಗಿದೆ, ನೋ ಸ್ಲೀಪರ್ ಬಸ್ಸಸ್. ಹೋಲ್ ಆಫ್ USA ಒಳಗೆ ಬ್ಯಾನ್ ಆಗಿದೆ, UK ಒಳಗೆ ಬ್ಯಾನ್ ಆಗಿದೆ, ಯುರೋಪ್ ಒಳಗೆ ನಿಮಗೆಲ್ಲೂ ಇಂಥ ಸ್ಲೀಪರ್ ಬಸ್ಗಳು ಸಿಗೋದಿಲ್ಲ ನಿಮಗೆ. ಮತ್ತು ನೀವು ಡಿಸೈನ್ ಆಸ್ಪೆಕ್ಟಲ್ಲಿ ನೀವು ನೋಡ್ತಾ ಹೋದರೆ, ನಮ್ಮ ಕಾಪಿ ಏನು ಮಾಡಿದ್ದೀವಲ್ಲ ನಾವು ವೆಸ್ಟರ್ನ್ ಚಾಸಿ, ಅಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡುವಾಗ ರೈಟ್ ಸೈಡ್ಗೆ ಡೀಸೆಲ್ ಟ್ಯಾಂಕ್ ಇದೆ. ಅವರು ರಸ್ತೆ ಬಲಭಾಗದಲ್ಲಿ ಅವರು ಪ್ರಯಾಣ ಮಾಡ್ತಾರೆ, ನಾವೆಲ್ಲ ರಸ್ತೆ ಎಡಭಾಗದಲ್ಲಿ ಪ್ರಯಾಣ ಮಾಡೋರು. ಸೊ ಈಗ ರಸ್ತೆ ಎಡಭಾಗದಲ್ಲಿ ಪ್ರಯಾಣ ಮಾಡುವಾಗ ಮುಂಭಾಗದಿಂದ ವೆಹಿಕಲ್ಸ್ ಬರುತ್ತಲ್ಲ ನಮ್ಮ ಬಲಭಾಗದಲ್ಲಿರುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಡೀಸೆಲ್ ಟ್ಯಾಂಕ್ ಇದೆಲ್ಲ, ಇಟ್ ಈಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ರಿಸ್ಕ್ ಆಫ್ ಕೊಲಿಷನ್ ರಿಸ್ಕ್ ಮತ್ತು ಕನ್ಕಷನ್ ರಿಸ್ಕ್ ಏನಾಗುತ್ತಲ್ಲ. ಸೊ ಈ ಎಲ್ಲ ಆಕ್ಸಿಡೆಂಟ್ಗಳು ನೋಡಿ, ಮತ್ತು ತುಂಬ ಲೋವರ್ ಲೆವೆಲಲ್ಲಿ ಕೂಡ ಇದೆ. ಮತ್ತು ಹಿಂದೆ ಎಲ್ಲ ಮೆಟಾಲಿಕ್ ಡೀಸೆಲ್ ಟ್ಯಾಂಕ್ ಬರ್ತದೆ, ಸಾಲಿಡ್ ಟ್ಯಾಂಕ್. ಈಗ ವೆಯ್ಟ್ ಕಡಿಮೆ ಮಾಡಬೇಕು ದೃಷ್ಟಿಯಿಂದ PVC ಡೀಸೆಲ್ ಟ್ಯಾಂಕ್ ಹಾಕ್ತಾಯಿದೆ. ಮತ್ತು ಮುಂಚೆ 350-300 ಲೀಟರ್ಸ್ ಇತ್ತು, ಈಗ 600-700 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಹಾಕ್ತಾರೆ. ಸೊ ಫ್ಯೂಯಲ್ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಆಕ್ಸಿಡೆಂಟಲ್ಲಿ ಕೂಡ ನೋಡಿ, ಡೀಸೆಲ್ ಟ್ಯಾಂಕ್ ಇದೆಲ್ಲ, ಅದಕ್ಕೆ ಬಿದ್ದು ಕೂದಲೇ ಫಸ್ಟ್ ಡೀಸೆಲ್ ಅಷ್ಟು ಬೇಗ ಸುಡೋದಿಲ್ಲ ಅದು. ಬಟ್ ಆ ಹೈ ಲೆವೆಲ್ ಆಫ್ ಇಂಪ್ಯಾಕ್ಟಲ್ಲಿ ಡೀಸೆಲ್ ಬಿಕಮ್ಸ್ ಫ್ಯೂಯಲ್ ಆ್ಯಂಡ್ ಇಟ್ ಬಿಕಮ್ಸ್ ಅನ್ ಎಕ್ಸ್ಪ್ಲೋಸಿವ್. ಆ ಬಸ್ ಎಲ್ಲಿ ಲಾಸ್ಟ್, ಲಾರಿ ಎಲ್ಲ ಲಾಸ್ಟ್ ಹಾಲ್ಟ್ ಆಗಿತ್ತು ಇತ್ಯಾದಿಗಳು. ಮತ್ತು ನಮ್ಮಲ್ಲಿ ಎಷ್ಟು ಹೇಳಿದ್ರೂ ಲೇನ್ ಡಿಸಿಪ್ಲಿನ್ ಕೊರತೆ ಇರೋದ್ರಿಂದ ಎಲ್ಲ ಹೆವಿ ವಾಹನಗಳೆಲ್ಲ ರೈಟ್ ಸೈಡ್ ಬರುತ್ತೆ, ಹೆವಿ ವಾಹನಗಳೆಲ್ಲ ಲೆಫ್ಟ್ ಸೈಡ್ ಇರಬೇಕು. ಸೊ ಅದಕ್ಕೆ ಸಲುವಾಗಿ ನಮ್ಮ ಎನ್ಫೋರ್ಸ್ಮೆಂಟ್ ಲೆವೆಲ್ ಇದೆಲ್ಲ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಹೈವೇ ಪೊಲೀಸಿಗಿರಲಿ, ಅವ್ರದ್ದು. ಸೊ ಮಲ್ಟಿಪಲ್ ರೀಸನ್ಸ್ ಆಗುತ್ತೆ, ಒಬ್ಬರಿಗೆ ನೀವು ದೋಷ. ಮತ್ತು ನಮ್ಮ ರೋಡ್ ಸೇಫ್ಟಿ ಕಲ್ಚರಲ್ಲಿ ನೀವು ನೋಡ್ತಾ ಇದ್ದರೆ, ಕರ್ನಾಟಕದಲ್ಲಿ ಪ್ರತಿದಿನ 32 ಜನ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ. ಇದಿಷ್ಟು ಮಾಜಿ ಸಾರಿಗೆ ಆಯುಕ್ತ ಭಾಸ್ಕರ್ ರಾವ್ ಅವರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ, ಅದರ ಜೊತೆಗೆ ನ್ಯಾಷನಲ್ ಹೈವೇಗಳಲ್ಲಿ ಬೇಕಾದಂತಹ ಒಂದಿಷ್ಟು ಫೆಸಿಲಿಟಿಗಳನ್ನ ಕೂಡ ಮಾಡಬೇಕಾಗಿತ್ತು. ಆಂಬ್ಯುಲೆನ್ಸ್ ಬರೋದಾಗಿರ್ಬೋದು ಅಥವಾ ಟೋಯಿಂಗ್ ವೆಹಿಕಲ್ ಬರೋದಾಗಿರ್ಬೋದು. ಪ್ರಮುಖವಾಗಿ ಒಂದು ಲೇನಿಂದ ಮತ್ತೊಂದು ಲೇನಿಗೆ ಡಿವೈಡರ್ನ ದಾಟಿ ವಾಹನ ಬರುತ್ತಾ ಆದರೆ ಡಿವೈಡರ್ನ ಕ್ವಾಲಿಟಿ ಹೇಗಿದೆ ಅದನ್ನು ಕೂಡ ಚೆಕ್ ಮಾಡಬೇಕು. ಈ ರೀತಿಯಾದಂತಹ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಅನೇಕ ಜೀವಗಳು, ದೊಡ್ಡ ತಪ್ಪುಗಳಿಂದ ಜೀವಗಳು ಹೋಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನ ಕೂಡ ಎಚ್ಚೆತ್ತುಕೋಬೇಕು ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಚಾಲಕರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ನ ಒಂದಿಷ್ಟು ಡಿಸೈನ್ ಅನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಮಾಜಿ ಸಾರಿಗೆ ಆಯುಕ್ತರಾಗಿರುವಂತಹ ಭಾಸ್ಕರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಚಿತ್ರದುರ್ಗ ಅಪಘಾತ ಪ್ರಕರಣ ಆಗಿರಬಹುದು, ಕರ್ನೂಲು ಬಸ್ ಅಪಘಾತ ಪ್ರಕರಣ ಆಗಿರ್ಬೋದು, ಜೋಗ್ಪುರ್ ಆಗಿರ್ಬೋದು, ಈ ರೀತಿಯಾಗಿ ಬಸ್ ಅಪಘಾತ ಆದಾಗಲೆಲ್ಲ ಬೆಂಕಿಗೆ ಆಹುತಿಯಾಗುವಂಥದ್ದು ಮುಖ್ಯ ಕಾರಣ ಏನಾಗ್ತಾ ಇದೆ ಸರ್? ಮುಖ್ಯ ಕಾರಣ ನೋಡಿ, ಈ ಬಸ್ಸಸ್ ಇದಲ್ಲ 3 ಲೇಯರ್ ಒಳಗೆ ಅವರು ಆಪ್ರೇಟ್ ಮಾಡ್ತಾಯಿದೆ. ಎಲ್ಲಕ್ಕಿಂತ ಕೆಳ ಹಂತದಲ್ಲಿ ಗೂಡ್ಸ್ ಇದೆ, ಮಧ್ಯದಲ್ಲಿ ಪ್ಯಾಸೆಂಜರ್ಸ್ ಇದೆ, ಮತ್ತು ಮೇಲ್ಗಡೆ ಅವ್ರಿಗೆ ಗೂಡ್ಸ್ ಇದೆ. ಈ ಗೂಡ್ಸ್ ಎಲ್ಲ
ಅವ್ರು ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ ಒಂದು ಲಾರಿಗಿಂತ ಜಾಸ್ತಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ ಬರೋವಂಥ ಬಸ್ಗಳೆಲ್ಲ ತುಂಬ ಹೈ ಪವರ್ ಬಸ್ಸಸ್. ಮುಂಚೆ 120 ಹಾರ್ಸ್ ಪವರ್ ಬಸ್ಸಸ್ ಬರ್ತಾಯಿತ್ತು, ದಟ್ ಸಾಕಾಗಿತ್ತು 42 ಪ್ರಯಾಣಿಕರಿಗೆ ಕರ್ಕೊಂಡು 120-130 ಸ್ಪೀಡ್ಗೆ ಹೋಗುವಂಥದ್ದು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, 6-7 ಟನ್ ಲಗೇಜ್ ಪ್ಲಸ್ ಏರ್ ಕಂಡೀಷ್ನರ್ ಹಾಕ್ಕೊಂಡು ಹೋಗಬೇಕು ಅಂದರೆ 180-220 ಹಾರ್ಸ್ ಪವರ್ ಇಂಡಿಯನ್ ವೆಹಿಕಲ್ಸ್ ಅಂದರೆ ಅಶೋಕ್ ಲೇಲ್ಯಾಂಡ್ ಮತ್ತು ಟಾಟಾ ವೆಹಿಕಲ್ಸು, ಮತ್ತು ಇಂಪೋರ್ಟೆಡ್ ವೆಹಿಕಲ್ಸಲ್ಲಿ ಲೇಲ್ಯಾಂಡ್ ಮತ್ತು ಸ್ಕಾನಿಯಾ 350 HP ವೆಹಿಕಲ್ಸ್ ಹೋಗ್ತದೆ. ಸೊ ಮುಖ್ಯವಾಗಿ ಇವರು ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್ ತೊಗೊಂಡು ಹೋಗ್ತಾರೆ. ಇದು ಚೈನಾ ಒಳಗೆ ಬ್ಯಾನ್ ಆಗಿದೆ, ನೋ ಸ್ಲೀಪರ್ ಬಸ್ಸಸ್. ಹೋಲ್ ಆಫ್ USA ಒಳಗೆ ಬ್ಯಾನ್ ಆಗಿದೆ, UK ಒಳಗೆ ಬ್ಯಾನ್ ಆಗಿದೆ, ಯುರೋಪ್ ಒಳಗೆ ನಿಮಗೆಲ್ಲೂ ಇಂಥ ಸ್ಲೀಪರ್ ಬಸ್ಗಳು ಸಿಗೋದಿಲ್ಲ ನಿಮಗೆ. ಮತ್ತು ನೀವು ಡಿಸೈನ್ ಆಸ್ಪೆಕ್ಟಲ್ಲಿ ನೀವು ನೋಡ್ತಾ ಹೋದರೆ ನಮ್ಮ ಕಾಪಿ ಏನು ಮಾಡಿದ್ದೀವಲ್ಲ ನಾವು ವೆಸ್ಟರ್ನ್ ಚಾಸಿ, ಅಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡುವಾಗ ರೈಟ್ ಸೈಡ್ಗೆ ಡೀಸೆಲ್ ಟ್ಯಾಂಕ್ ಇದೆ. ಅವರು ರಸ್ತೆ ಬಲಭಾಗದಲ್ಲಿ ಅವರು ಪ್ರಯಾಣ ಮಾಡ್ತಾರೆ, ನಾವೆಲ್ಲ ರಸ್ತೆ ಎಡಭಾಗದಲ್ಲಿ ಪ್ರಯಾಣ ಮಾಡೋರು. ಸೊ ಈಗ ರಸ್ತೆ ಎಡಭಾಗದಲ್ಲಿ ಪ್ರಯಾಣ ಮಾಡುವಾಗ ಮುಂಭಾಗದಿಂದ ವೆಹಿಕಲ್ಸ್ ಬರುತ್ತಲ್ಲ ನಮ್ಮ ಬಲಭಾಗದಲ್ಲಿರುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಡೀಸೆಲ್ ಟ್ಯಾಂಕ್ ಇದೆಲ್ಲ ಇಟ್ ಈಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ರಿಸ್ಕ್ ಆಫ್ ಕೊಲಿಷನ್ ರಿಸ್ಕ್ ಮತ್ತು ಕನ್ಕಷನ್ ರಿಸ್ಕ್ ಏನಾಗುತ್ತಲ್ಲ. ಸೊ ಈ ಎಲ್ಲ ಆಕ್ಸಿಡೆಂಟ್ಗಳು ನೋಡಿ, ಮತ್ತು ತುಂಬ ಲೋವರ್ ಲೆವೆಲಲ್ಲಿ ಕೂಡ ಇದೆ. ಮತ್ತು ಹಿಂದೆ ಎಲ್ಲ ಮೆಟಾಲಿಕ್ ಡೀಸೆಲ್ ಟ್ಯಾಂಕ್ ಬರ್ತದೆ, ಸಾಲಿಡ್ ಟ್ಯಾಂಕ್. ಈಗ ವೆಯ್ಟ್ ಕಡಿಮೆ ಮಾಡಬೇಕು ದೃಷ್ಟಿಯಿಂದ PVC ಡೀಸೆಲ್ ಟ್ಯಾಂಕ್ ಹಾಕ್ತಾಯಿದೆ. ಮತ್ತು ಮುಂಚೆ 350-300 ಲೀಟರ್ಸ್ ಇತ್ತು, ಈಗ 600-700 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಹಾಕ್ತಾರೆ. ಸೊ ಫ್ಯೂಯಲ್ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಆಕ್ಸಿಡೆಂಟಲ್ಲಿ ಕೂಡ ನೋಡಿ, ಡೀಸೆಲ್ ಟ್ಯಾಂಕ್ ಇದೆಲ್ಲ ಅದಕ್ಕೆ ಬಿದ್ದು ಕೂದಲೇ ಫಸ್ಟ್ ಡೀಸೆಲ್ ಅಷ್ಟು ಬೇಗ ಸುಡೋದಿಲ್ಲ ಅದು. ಬಟ್ ಆ ಹೈ ಲೆವೆಲ್ ಆಫ್ ಇಂಪ್ಯಾಕ್ಟಲ್ಲಿ ಡೀಸೆಲ್ ಬಿಕಮ್ಸ್ ಫ್ಯೂಯಲ್ ಆ್ಯಂಡ್ ಇಟ್ ಬಿಕಮ್ಸ್ ಅನ್ ಎಕ್ಸ್ಪ್ಲೋಸಿವ್. ಆ ಬಸ್ ಎಲ್ಲಿ ಲಾಸ್ಟ್ ಲಾರಿ ಎಲ್ಲ ಲಾಸ್ಟ್ ಹಾಲ್ಟ್ ಆಗಿತ್ತು ಇತ್ಯಾದಿಗಳು. ಮತ್ತು ನಮ್ಮಲ್ಲಿ ಎಷ್ಟು ಹೇಳಿದ್ರೂ ಲೇನ್ ಡಿಸಿಪ್ಲಿನ್ ಕೊರತೆ ಇರೋದ್ರಿಂದ ಎಲ್ಲ ಹೆವಿ ವಾಹನಗಳೆಲ್ಲ ರೈಟ್ ಸೈಡ್ ಬರುತ್ತೆ, ಹೆವಿ ವಾಹನಗಳೆಲ್ಲ ಲೆಫ್ಟ್ ಸೈಡ್ ಇರಬೇಕು. ಸೊ ಅದಕ್ಕೆ ಸಲುವಾಗಿ ನಮ್ಮ ಎನ್ಫೋರ್ಸ್ಮೆಂಟ್ ಲೆವೆಲ್ ಇದೆಲ್ಲ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಹೈವೇ ಪೊಲೀಸಿಗಿರಲಿ ಅವ್ರದ್ದು. ಸೊ ಮಲ್ಟಿಪಲ್ ರೀಸನ್ಸ್ ಆಗುತ್ತೆ, ಒಬ್ಬರಿಗೆ ನೀವು ದೋಷ. ಮತ್ತು ನಮ್ಮ ರೋಡ್ ಸೇಫ್ಟಿ ಕಲ್ಚರಲ್ಲಿ ನೀವು ನೋಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಪ್ರತಿದಿನ 32 ಜನ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ. ಇದಿಷ್ಟು ಮಾಜಿ ಸಾರಿಗೆ ಆಯುಕ್ತ ಭಾಸ್ಕರ್ ರಾವ್ ಅವರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ, ಅದರ ಜೊತೆಗೆ ನ್ಯಾಷನಲ್ ಹೈವೇಗಳಲ್ಲಿ ಬೇಕಾದಂಥ ಒಂದಿಷ್ಟು ಫೆಸಿಲಿಟಿಗಳನ್ನ ಕೂಡ ಮಾಡಬೇಕಾಗಿತ್ತು. ಆಂಬ್ಯುಲೆನ್ಸ್ ಬರೋದಾಗಿರ್ಬೋದು ಅಥವಾ ಟೋಯಿಂಗ್ ವೆಹಿಕಲ್ ಬರೋದಾಗಿರ್ಬೋದು. ಪ್ರಮುಖವಾಗಿ ಒಂದು ಲೇನಿಂದ ಮತ್ತೊಂದು ಲೇನಿಗೆ ಡಿವೈಡರ್ನ ದಾಟಿ ವಾಹನ ಬರುತ್ತಾ ಆದರೆ ಡಿವೈಡರ್ನ ಕ್ವಾಲಿಟಿ ಹೇಗಿದೆ ಅದನ್ನು ಕೂಡ ಚೆಕ್ ಮಾಡಬೇಕು. ಈ ರೀತಿಯಾದಂಥ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಅನೇಕ ಜೀವಗಳು, ದೊಡ್ಡ ತಪ್ಪುಗಳಿಂದ ಜೀವಗಳು ಹೋಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನ ಕೂಡ ಎಚ್ಚೆತ್ತುಕೋಬೇಕು ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿತ್ರದುರ್ಗ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಒಂದು ಕಡೆಯಲ್ಲಿ ಚಾಲಕರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂದರೆ, ಮತ್ತೊಂದು ಕಡೆಯಲ್ಲಿ ಬಸ್ನ ಒಂದಿಷ್ಟು ಡಿಸೈನನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಾರಿಗೆ ಆಯುಕ್ತರಾಗಿರುವಂತಹ ಭಾಸ್ಕರ್ ಅವರು ನಮ್ಮ ಜೊತೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಚಿತ್ರದುರ್ಗ ಅಪಘಾತ ಪ್ರಕರಣ ಆಗಿರ್ಬೋದು, ಕರ್ನೂಲು ಬಸ್ ಅಪಘಾತ ಪ್ರಕರಣ ಆಗಿರ್ಬೋದು, ಜೋಗ್ಪುರ್ ಆಗಿರ್ಬೋದು, ಈ ರೀತಿಯಾಗಿ ಬಸ್ ಅಪಘಾತ ಆದಾಗಲೆಲ್ಲ ಬೆಂಕಿಗೆ ಆಹುತಿಯಾಗುವಂಥದ್ದು ಮುಖ್ಯ ಕಾರಣ ಏನಾಗ್ತಾ ಇದೆ ಸರ್? ಮುಖ್ಯ ಕಾರಣ ನೋಡಿ, ಈ ಬಸ್ಸಸ್ ಇದೆಲ್ಲ 3 ಲೇಯರ್ ಒಳಗೆ ಅವರು ಆಪ್ರೇಟ್ ಮಾಡ್ತಾಯಿದೆ. ಎಲ್ಲಕ್ಕಿಂತ ಕೆಳ ಹಂತದಲ್ಲಿ ಗೂಡ್ಸ್ ಇದೆ, ಮಧ್ಯದಲ್ಲಿ ಪ್ಯಾಸೆಂಜರ್ಸ್ ಇದೆ, ಮತ್ತು ಮೇಲ್ಗಡೆ ಅವ್ರಿಗೆ ಗೂಡ್ಸ್ ಇದೆ. ಈ ಗೂಡ್ಸ್ ಎಲ್ಲ ಅವ್ರು ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ ಒಂದು ಲಾರಿಗಿಂತ ಜಾಸ್ತಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ನಮಗೆ ಬರೋವಂಥ ಬಸ್ಗಳೆಲ್ಲ ತುಂಬ ಹೈ ಪವರ್ ಬಸ್ಸಸ್. ಮುಂಚೆ 120 ಹಾರ್ಸ್ ಪವರ್ ಬಸ್ಸಸ್ ಬರ್ತಾಯಿತ್ತು, ದಟ್ ಸಾಕಾಗಿತ್ತು 42 ಪ್ರಯಾಣಿಕರಿಗೆ ಕರ್ಕೊಂಡು 120-130 ಸ್ಪೀಡ್ಗೆ ಹೋಗುವಂಥದ್ದು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, 6-7 ಟನ್ ಲಗೇಜ್ ಪ್ಲಸ್ ಏರ್ ಕಂಡೀಷ್ನರ್ ಹಾಕ್ಕೊಂಡು ಹೋಗಬೇಕು ಅಂದರೆ 180-220 ಹಾರ್ಸ್ ಪವರ್ ಇಂಡಿಯನ್ ವೆಹಿಕಲ್ಸ್ ಅಂದರೆ ಅಶೋಕ್ ಲೇಲ್ಯಾಂಡ್ ಮತ್ತು ಟಾಟಾ ವೆಹಿಕಲ್ಸು, ಮತ್ತು ಇಂಪೋರ್ಟೆಡ್ ವೆಹಿಕಲ್ಸಲ್ಲಿ ಲೇಲ್ಯಾಂಡ್ ಮತ್ತು ಸ್ಕಾನಿಯಾ 350 HP ವೆಹಿಕಲ್ಸ್ ಹೋಗ್ತದೆ. ಸೊ ಮುಖ್ಯವಾಗಿ ಇವರು ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್ ತೊಗೊಂಡು ಹೋಗ್ತಾರೆ. ಇದು ಚೈನಾ ಒಳಗೆ ಬ್ಯಾನ್ ಆಗಿದೆ, ನೋ ಸ್ಲೀಪರ್ ಬಸ್ಸಸ್. ಹೋಲ್ ಆಫ್ USA ಒಳಗೆ ಬ್ಯಾನ್ ಆಗಿದೆ, UK ಒಳಗೆ ಬ್ಯಾನ್ ಆಗಿದೆ, ಯುರೋಪ್ ಒಳಗೆ ನಿಮಗೆಲ್ಲೂ ಇಂಥ ಸ್ಲೀಪರ್ ಬಸ್ಗಳು ಸಿಗೋದಿಲ್ಲ ನಿಮಗೆ. ಮತ್ತು ನೀವು ಡಿಸೈನ್ ಆಸ್ಪೆಕ್ಟಲ್ಲಿ ನೀವು ನೋಡ್ತಾ ಹೋದರೆ ನಮ್ಮ ಕಾಪಿ ಏನು ಮಾಡಿದ್ದೀವಲ್ಲ ನಾವು ವೆಸ್ಟರ್ನ್ ಚಾಸಿ, ಅಲ್ಲೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡುವಾಗ ರೈಟ್ ಸೈಡ್ಗೆ ಡೀಸೆಲ್ ಟ್ಯಾಂಕ್ ಇದೆ.
ಅವರು ರಸ್ತೆ ಬಲಭಾಗದಲ್ಲಿ ಅವರು ಪ್ರಯಾಣ ಮಾಡ್ತಾರೆ, ನಾವೆಲ್ಲ ರಸ್ತೆ ಎಡಭಾಗದಲ್ಲಿ ಪ್ರಯಾಣ ಮಾಡೋರು. ಸೊ ಈಗ ರಸ್ತೆಯ ಎಡಭಾಗದಲ್ಲಿ ಪ್ರಯಾಣ ಮಾಡುವಾಗ ಮುಂಭಾಗದಿಂದ ವೆಹಿಕಲ್ಸ್ ಬರುತ್ತಲ್ಲ ನಮ್ಮ ಬಲಭಾಗದಲ್ಲಿರುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಡೀಸೆಲ್ ಟ್ಯಾಂಕ್ ಇದೆಲ್ಲ ಇಟ್ ಈಸ್ ಎಕ್ಸ್ಪೋಸ್ ಟು ಲಾಟ್ ಆಫ್ ರಿಸ್ಕ್ ಆಫ್ ಕೊಲಿಷನ್ ರಿಸ್ಕ್ ಮತ್ತು ಕನ್ಕಷನ್ ರಿಸ್ಕ್ ಏನಾಗುತ್ತಲ್ಲ. ಸೊ ಈ ಎಲ್ಲ ಆಕ್ಸಿಡೆಂಟ್ಗಳು ನೋಡಿ, ಮತ್ತು ತುಂಬ ಲೋವರ್ ಲೆವೆಲಲ್ಲಿ ಕೂಡ ಇದೆ. ಮತ್ತು ಹಿಂದೆ ಎಲ್ಲ ಮೆಟಾಲಿಕ್ ಡೀಸೆಲ್ ಟ್ಯಾಂಕ್ ಬರ್ತದೆ, ಸಾಲಿಡ್ ಟ್ಯಾಂಕ್. ಈಗ ವೆಯ್ಟ್ ಕಡಿಮೆ ಮಾಡಬೇಕು ದೃಷ್ಟಿಯಿಂದ PVC ಡೀಸೆಲ್ ಟ್ಯಾಂಕ್ ಆಗ್ತಾಯಿದೆ. ಮತ್ತು ಮುಂಚೆ 350-300 ಲೀಟರ್ಸ್ ಇತ್ತು, ಈಗ 600-700 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಹಾಕ್ತಾರೆ. ಸೊ ಫ್ಯೂಯಲ್ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಆಕ್ಸಿಡೆಂಟಲ್ಲಿ ಕೂಡ ನೋಡಿ, ಡೀಸೆಲ್ ಟ್ಯಾಂಕ್ ಇದೆಲ್ಲ ಅದಕ್ಕೆ ಏಟ್ ಬಿದ್ದು ಕೂದಲೇ ಫಸ್ಟ್ ಡೀಸೆಲ್ ಅಷ್ಟು ಬೇಗ ಸುಡೋದಿಲ್ಲ ಅದು. ಬಟ್ ಆ ಹೈ ಲೆವೆಲ್ ಆಫ್ ಇಂಪ್ಯಾಕ್ಟಲ್ಲಿ ಡೀಸೆಲ್ ಬಿಕಮ್ಸ್ ಫ್ಯೂಯಲ್ ಆ್ಯಂಡ್ ಇಟ್ ಬಿಕಮ್ಸ್ ಅನ್ ಎಕ್ಸ್ಪ್ಲೋಸಿವ್. ಆ ಬಸ್ ಎಲ್ಲಿ ಲಾಸ್ಟ್, ಲಾರಿ ಎಲ್ಲ ಲಾಸ್ಟ್ ಹಾಲ್ಟ್ ಆಗಿತ್ತು ಇತ್ಯಾದಿಗಳು. ಮತ್ತು ನಮ್ಮಲ್ಲಿ ಎಷ್ಟು ಹೇಳಿದ್ರೂ ಲೇನ್ ಡಿಸಿಪ್ಲಿನ್ ಕೊರತೆ ಇರೋದ್ರಿಂದ ಎಲ್ಲ ಹೆವಿ ವಾಹನಗಳೆಲ್ಲ ರೈಟ್ ಸೈಡ್ ಬರುತ್ತೆ, ಹೆವಿ ವಾಹನಗಳೆಲ್ಲ ಲೆಫ್ಟ್ ಸೈಡ್ ಇರಬೇಕು. ಸೊ ಅದಕ್ಕೆ ಸಲುವಾಗಿ ನಮ್ಮ ಎನ್ಫೋರ್ಸ್ಮೆಂಟ್ ಲೆವೆಲ್ ಇದೆಲ್ಲ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಹೈವೇ ಪೊಲೀಸಿಗಿರಲಿ ಅವ್ರದ್ದು. ಸೊ ಮಲ್ಟಿಪಲ್ ರೀಸನ್ಸ್ ಆಗುತ್ತೆ, ಒಬ್ಬರಿಗೆ ನೀವು ದೋಷ. ಮತ್ತು ನಮ್ಮ ರೋಡ್ ಸೇಫ್ಟಿ ಕಲ್ಚರಲ್ಲಿ ನೀವು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಪ್ರತಿದಿನ 32 ಜನ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ. ಇದಿಷ್ಟು ಮಾಜಿ ಸಾರಿಗೆ ಆಯುಕ್ತ ಭಾಸ್ಕರ್ ರಾವ್ ಅವರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ, ಅದರ ಜೊತೆಗೆ ನ್ಯಾಷನಲ್ ಹೈವೇಗಳಲ್ಲಿ ಬೇಕಾದಂಥ ಒಂದಿಷ್ಟು ಫೆಸಿಲಿಟಿಗಳನ್ನ ಕೂಡ ಮಾಡಬೇಕಾಗಿತ್ತು. ಆಂಬ್ಯುಲೆನ್ಸ್ ಬರೋದಾಗಿರ್ಬೋದು ಅಥವಾ ಟೋಯಿಂಗ್ ವೆಹಿಕಲ್ ಬರೋದಾಗಿರ್ಬೋದು. ಪ್ರಮುಖವಾಗಿ ಒಂದು ಲೇನಿಂದ ಮತ್ತೊಂದು ಲೇನಿಗೆ ಡಿವೈಡರ್ನ ದಾಟಿ ವಾಹನ ಬರುತ್ತಾ ಆದರೆ ಡಿವೈಡರ್ನ ಕ್ವಾಲಿಟಿ ಹೇಗಿದೆ ಅದನ್ನು ಕೂಡ ಚೆಕ್ ಮಾಡಬೇಕು. ಈ ರೀತಿಯಾದಂಥ ಒಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದಾಗಿ ಅನೇಕ ಜೀವಗಳು, ದೊಡ್ಡ ತಪ್ಪುಗಳಿಂದ ಜೀವಗಳು ಹೋಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನ ಕೂಡ ಎಚ್ಚೆತ್ತುಕೋಬೇಕು ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ HRN ರಿಪಬ್ಲಿಕ್ ಕನ್ನಡ, ಬೆಂಗಳೂರು.